ಹಚ್ಕೊಂಡಿರೋ ಈರುಳ್ಳಿನ ನಾನು ಇದಕ್ಕೆ ಹಾಕ್ತಿದ್ದೀನಿ. ಮೊದಲು ಟೊಮ್ಯಾಟೊ ಹಾಕ್ತೀನಿ, ಅದಾದಮೇಲೆ ಈರುಳ್ಳಿ. ಅಯ್ಯೋ, ಇವಾಗ ಇದು ಈ ಥರ ಇರುತ್ತೆ. ಸೊ ಇದಾದಮೇಲೆ ನಾನು ಇದಕ್ಕೆ ನೀವು ಬೇಕಂದರೆ ಇದಕ್ಕೆ ವೆಜಿಟೇಬಲ್ಸ್ ಏನಾದರೂ ಹಾಕ್ಕೊಬೋದು, ಬಟ್ ನಾನು ಬರೀ ಟೊಮ್ಯಾಟೊ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನನಗೆ ಇಷ್ಟೇ ಸಾಕು ಅನ್ನಿಸ್ತು, ಅದಕ್ಕೆ ಟೊಮ್ಯಾಟೊ ಈರುಳ್ಳಿ ಮಾತ್ರ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ಪೈಸಸ್ ಹಾಕ್ಕೊಳ್ಳೋಣ. ನಾನು ಇದಕ್ಕೆ ಸ್ಪೈಸಸ್ ಏನು ಹಾಕ್ಕೊತಿದ್ದೀನಿ ಅಂದರೆ ಸಾಲ್ಟ್ ಹಾಕ್ಕೊತಿದ್ದೀನಿ, ಚಾಟ್ ಮಸಾಲ ಹಾಕ್ಕೊತೀನಿ. ಚಾಟ್ ಮಸಾಲ ಆಯಿತಾ, ಇಲ್ಲಿ ನಾನು ಅವರ ಚಾಟ್ ಮಸಾಲ ಯೂಸ್ ಮಾಡ್ತಿದ್ದೀನಿ. ನನಗೆ ಎವರೆಸ್ಟ್ ಮೇಲಂತೂ ತುಂಬ ಇದೆ. ಮತ್ತು ಚಿಲ್ಲಿ ಪೌಡರ್ MTR ಅವ್ರದ್ದು ತುಂಬ ಕಡೆ ಬೇರೆದೆಲ್ಲ ಸ್ಪೈಸಸ್ ಯೂಸ್ ಮಾಡಿದ್ದೀನಿ, ಬಟ್ ಇದು ತುಂಬ ಡಿಫ್ರೆಂಟ್, ಚೆನ್ನಾಗಿರುತ್ತೆ ಇದು. ನೀವು ಇದನ್ನು ತಗೊಳ್ಳಿ. ಆ್ಯಂಡ್ ಸಾಲ್ಟ್ ನಾನು ವೈಟ್ ಸಾಲ್ಟ್ ಯೂಸ್ ಮಾಡ್ತೀನಿ, ಪಿಂಕ್ ಸಾಲ್ಟ್ ಯೂಸ್ ಮಾಡ್ತೀನಿ. ಆಮೇಲೆ ಯಾವುದಾದ್ರೂ ಅಡುಗೆಗೆ ಮಾತ್ರ ಪಿಂಕ್ ಸಾಲ್ಟ್ ಹಾಕ್ತೀನಿ, ಇದಕ್ಕೆ ವೈಟ್ ಸಾಲ್ಟ್ ಹಾಕ್ತೀನಿ. ಸೊ ಎಲ್ಲದಕ್ಕೂ ನೋಡ್ಕೊಂಡು ಮೆಷರ್ಮೆಂಟ್ ಹಾಕ್ತೀನಿ. ನೋಡೋಣ ಬನ್ನಿ. ಸೊ ಇದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ತಾಯಿದ್ದೀನಿ. ಉಪ್ಪು ಜಾಸ್ತಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ½ ಸ್ಪೂನ್ ಅಲ್ಲ ಇಷ್ಟು ಉಪ್ಪು ಹಾಕ್ತೀನಿ. ಆ್ಯಂಡ್ ಇವಾಗ ಚಿಲ್ಲಿ ಪೌಡರ್ ನಾನು ಮತ್ತೆ ನೋಡೋಲ್ಲ, ಬಟ್ ಆದರೂ ನೋಡಾಕ್ತಿದ್ದೀನಿ. ಇದು ಸಾಕು ಅಂದ್ಕೊತೀನಿ, ಯಾಕೆಂದರೆ ಈರುಳ್ಳಿ ಹಾಕ್ತಿರ್ತೇನೆ. ಸೊ ಚಿಲ್ಲಿ ಪೌಡರ್ ಕಡಿಮೆನೇ ಇರಲಿ. ಚಿಲ್ಲಿ ಪೌಡರ್ ತುಂಬ ಕಷ್ಟ ಆಗುತ್ತೆ. ನಾನಂತೂ ಫಸ್ಟ್ ಟೈಮ್ ಇದೆಲ್ಲ ಕಲಿತಿರೋದ್ರಿಂದ ತುಂಬ ಚಾಟ್ ಮಸಾಲ ಜಾಸ್ತಿನೇ ಇರಲಿ, ಮತ್ತು ಅದೇ ನಂಗೆ ಅಂದ್ಕೊತೀನಿ ಅದೇ ಟೇಸ್ಟ್ ಕೊಡುತ್ತೆ ಅಂತ. ಚಾಟ್ ಮಸಾಲ ಎಷ್ಟು ಹಾಕ್ತಿದ್ದೀನಿ, ಇದೆಷ್ಟೆಲ್ಲ ಸಾಕಾಗುತ್ತೆ ಅಂತ. ಇವಾಗ ಮಿಕ್ಸ್ ಮಾಡೋಣ ಇದನ್ನು ನಾನು ಸ್ಪೂನಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಮೇಬಿ ಚೆನ್ನಾಗಿರಲ್ಲ, ನಾನು ಆವಾಗ ಹೀಗೆ ಮಿಕ್ಸ್ ಮಾಡ್ತೀನಿ, ಹಾಗೆ ಮಿಕ್ಸ್ ಮಾಡ್ತೀನಿ. ನೋಡಿ ಇವಾಗ ಹೆಂಗಾಗುತ್ತೆ ಅಂತ. ಹೌದು, ಇದು ಅಷ್ಟು ಸ್ಟ್ರೀಟ್ ಸ್ಟೈಲ್ ಥರ ಇಲ್ಲ, ಬಟ್ ನಾನು ದಿನ ಮಾಡ್ಕೊಂಡು ಅಥವಾ ರಾತ್ರಿಗೆ ಏನಾದ್ರು ತಿನ್ನಬೇಕು ಅನ್ಸಿದ್ರೆ ಈ ಥರ ಸಿಂಪಲ್ಲಾಗಿ ಮಾಡ್ಕೊತೀನಿ. ಏನು ಇವಾಗ ಅರ್ಶಿನ ಆ ಥರ ಏನೂ ಹಾಕೋಲ್ಲ. ನಿಮ್ಗೆ ಇಷ್ಟ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.